ನಮ್ಮ ಸರೋಜ ಯಾಕೆ ಅಲ್ಲೇನೆ 2 ಸಲ ಆ ಕಡೆಗೆ ಹೋದ್ಲು. ಎಲ್ಲಿ ಹೋದ್ಲು ಯಾಕೋ ಮಕ್ಕ ಸಪ್ಪಿದ್ದಂಗಿತ್ತು. ನಾನು ಇಟ್ಲ ಗೊತ್ತಾಳೇನೋ ಮಾತಾಡ್ಸೋಣ ಅಂತಂದ್ರೆ ಬರಲೇ ಇಲ್ವಲ್ಲ. ಏನಾಯ್ತು ಇವಳಿಗೆ ಸರೋಜನ್ಗೆ? ಅಯ್ಯೋ ಇನ್ನೊಂದ್ಸಲ ಹೋಗ್ತಾ ಇದ್ದಾಳೆ, 3ನೇ ಸಲ. ಅಯ್ಯೋ ದೇವ್ರಿ, ಏನು ಮಂತಕ್ಕೆ ಹೋಗೋದು ಅತ್ಲಾಗ ಹೋಗೋದು ಮಾಡ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ತಾಳೆ ಅತ್ಲಾಗೆ? ಅತ್ತೆ ಅತ್ತೆ, ಏನು ಒಬ್ಬರೇ ಮನೆ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಏನಾಯ್ತು? ಊಟ ಮಾಡಿದ್ರಾ? ಅಯ್ಯೋ ನಾನು ಉಂಡಿದ್ದಾಯ್ತು, ಆದ್ರೆ ನಮ್ಮ ಸರೋಜ ಯಾಕೋ ಅತ್ಲಾಗಿತ್ಲ ಓಡಾಡ್ತಾ ಇದ್ದಾಳೆ ಕಣಿ. ಏನೈತಿ ಅವಳಿಗೆ? ನಾನು ನೋಡ್ದೆ ಅತ್ತೆ, ನೀರ್ ಕಡೆಗೆ ಹೋಗಿದ್ರು ಅವರು. ಯಾಕೆ ಏನಾಯ್ತೋ ಏನೋ ಗೊತ್ತಿಲ್ಲ. ಹೌದಾ? ಹಂಗಾದ್ರೆ ಏನಾದ್ರು ಬೀದ್ಗಿದೆಯೇ ಶುರುವಾಗಿದೆ ಹೆಂಗೆ ನಮ್ಮ ಸರೋಜನ್ಗೆ? ಏನೋ ಗೊತ್ತಿಲ್ಲ ಅತ್ತೆ, ನನಗೇನು ಗೊತ್ತು. ಅವ್ರನ್ನೇ ಕರೆದು ಕೇಳಿ. ಆಗೋ ಅಲ್ಲೋಡಿ ಬಂದ್ರು ಮತ್ತೆ. ಸರೋಜ ನಿಂತ್ಕಳೆ ಬಾರಿಲಿ ಬಾಯ್ಲಿ. ಅಯ್ಯೋ ಹೋಗಮ್ಮ, ನನ್ನ ಕೈಲಿ ಆಗ್ತಾ ಇಲ್ಲ, ನನಗೆ ಮಾತಾಡೋಕ್ಕೂ ಶಕ್ತಿ ಇಲ್ಲ, ನಾನು ಬರಲ್ಲ. ಓಲೇ ಬಾಯಿಲಿ 1 ನಿಮಿಷ ಹೋಗಿವಂತೆ. ಏನಮ್ಮ ನಿಂದು? ಅಮ್ಮ ಅಪ್ಪ ಹೊಟ್ಟೆ ನೋವು. ಅಯ್ಯೋ ಹೊಟ್ಟೆ ನೋವಾ? ಏನೈತೆ? ಏನ್ ತಿಂದೆ ಅಂತದ್ದ? ಅಯ್ಯೋ ಏನ್ ತಿಂದೆ ಇದ್ದಾಗ? ಏನ್ ತಿನ್ನಮ್ಮ ಅಂತದ್ದು ಏನೂ ತಿಂದಿಲ್ಲ, ಚಿತ್ರಾನ್ನ ತಿಂದೆ ಅಷ್ಟೇನೆ. ಚಿತ್ರಾನ್ನ ತಿಂದಿದ್ಕೆ ಹಿಂಗಾಯ್ತಾ? ನಾನು ಅದನ್ನ ಚಿತ್ರಾನ್ನ ಬಿಟ್ಟು ಬೇರೆ ಏನೂ ತಿಂದೇ ಇಲ್ಲ ಎದ್ದಾಗ. ಚಿತ್ರಾನ್ನ ತಿಂದ್ರೆ ಹೊಟ್ಟೆ ನೋವು ಬೇರೆ ಅದೇ ಹೆಂಗ್ ಶುರುವಾಗುತ್ತಕ್ಕ? ನೀವೇನೋ ಬೇರೆ ಏನೋ ತಿಂದಿದ್ದೀರಾ, ಯಾವುದೋ ರಾತ್ರಿದೇನಾದ್ರೂ ಯಾತಾದ್ರೂ ಬೋಂಡ ಗಿಂಡ ಮಾಡಿದ್ರೇನೋ ಎದ್ದಾಗ ಅವನ್ನ ತಿಂದಿರ್ಬೇಕೇನೋ, ಅದಕ್ಕೆ ಬೇದಿ ಶುರು ಆಗಿರ್ಬೇಕು. ಅಯ್ಯೋ ಏ ಕಮ್ಲಿ, ಯಾವ ಬೋಂಡ ಇಲ್ಲ, ಬಜ್ಜಿ ಇಲ್ಲ, ಎಂಥದ್ದು ಇಲ್ಲ, ಏನು ಮಾಡಿರಲಿಲ್ಲ. ರಾತ್ರಿ ನಮ್ಮ ಮನೆಗೆ ಮಾಡಿದೆ, ನಿಮ್ಮ ಮನೆಗೂ ತಾಮನ್ ಕೊಡ್ತಿದ್ವಿ ತಾನೇ, ನಮ್ಮ ಅಮ್ಮಗೂ ಅಪ್ಪಗೂ ತಿನ್ಲಿ ಅಂತನ. ಏನು ಮಾಡಿಲ್ಲ, ಯಾತು ತಿಂದೇ ಇಲ್ಲ ನಾನು ರಾತ್ರಿದ. ಮಿಕ್ಕಿರೋ ಅನ್ನನೂ ಇಲ್ಲ, ತಿನ್ನಲಿಲ್ಲ. ಎದ್ದಾಗಿಂದೆ ನಮ್ಮ ಅತ್ತೆ ಚಿತ್ರಾನ್ನ ಮಾಡಿದ್ಲು, ನಾನು ಅದನ್ನು ತಿಂದೆ. ಅದನ್ನು ತಿಂದಾಗಿಂದ ಯಾಕೋ ಹೊಟ್ಟೆ ನೋವು ಬೇದಿ ಶುರುವಾಗೈತೆ. ಈಗಾಗಲೇ ಒಂದು 4 ಸಲ ಹೋಗಿದ್ದೀನಿ. ಅಮ್ಮ ನನಗಂತೂ ಸುಸ್ತಾಗ್ತೈತೆ. ಸುಸ್ತಾ? ಅಯ್ಯೋ ದೇವ್ರೆ, ಕುಕ್ಕಳೆ ಸುಸ್ತಾದ್ರೆ ನಿಂತ್ಕೊಂಡಿರ್ಬೇಡ, ಆಮೇಲೆ ಬಿದ್ದಿದ್ದು ಹೋಗಿಯಾ. ಕುಕ್ಕಳೆ ಸರೋಜ ಕುಕ್ಕ. ಅಯ್ಯೋ ಕುಕ್ಕಂಡೆ ತಿರ್ಗಾ ಎಲ್ಲಿ ನೀರ್ ಕಡೆಗೆ ಹೋಗ್ಬೇಕಾಗುತ್ತೆ, ತಿರ್ಗಾ ಎದ್ದು ಹೋಗ್ಬೇಕಾಗುತ್ತೆ, ಅದಕ್ಕೆ ನಿಂತ್ಕೊಂಡೇ ಇದ್ದೀನಿ. ಅಯ್ಯಮ್ಮ ಅಯ್ಯೋ ಕುಕ್ಕಳೆ ಹೋಗ್ಲಿ ಒಂದು ಮತ್ತು ಕುತ್ಕೊಂಡು ಸುಧಾರಿಸ್ಕ. ಅಲ್ವೇ ನೀನೇ ಮಾಡಿದ್ದಿ ತಾನೆ ಅಡುಗೆನ? ಅಯ್ಯೋ ಇಲ್ಲಮ್ಮ, ನಮ್ಮ ಅತ್ತೆ ಮಾಡಿದ್ಲಿ ಇವತ್ತು. ಅದು ಏನು ಗ್ರಹಚಾರನೋ ಏನು ಸುಳ್ಗಾಡೋ ಗೊತ್ತಿಲ್ಲ. ನಾನೇ ಮಾಡ್ತೀನಿ, ನೀನು ಬರೋದು ತಡವಾತಲ್ವಾ? ನಾನೇ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಅಂತ. ನಾನು ಚಿತ್ರಾನ್ನ ಮಾಡಿ ತಂದು ಕೊಟ್ಲು, ತಿಂದೆ. ಚೆನ್ನಾಗೇನೋ ಇತ್ತು, ರುಚಿ ಏನೋ. ನಾನು ಚೆನ್ನಾಗಿ ತಿಂದೆ, ನಮ್ಮ ಮನೆಯವರು ತಿಂದ್ರು, ನಮ್ಮ ಅತ್ತೆನೂ ತಿಂದ್ಲು. ಆದರೆ ನನ್ನ ಒಬ್ಳಿಗೆ ಮಾತ್ರ ಬೇದಿ ಶುರುವಾಗೈತಮ್ಮ. ಅದು ಯಾಕೋ ಏನೋ ಗೊತ್ತಿಲ್ಲ. ಅಯ್ಯೋ ಅಮ್ಮ. ಏನು ಹೇಳ್ತಿದ್ಯಾ? ನಿಮ್ಮ ಅತ್ತೆ ಇವತ್ತು ಚಿತ್ರಾನ್ನ ಮಾಡ್ಕೊಟ್ಲಾ ನಿನಗೆ? ಎಂದೆಂದು ಅಡುಗೆ ಮಾಡ್ತಾ ಇರಲಿಲ್ಲ, ಏನು ಇದು? ಅವಳೆ ಹಂಗಾರೆ ಏನೋ ಹುಡ್ತಾಗ ಏನೋ ಹಾಕೊಟ್ಟಿರ್ಬೇಕು ಚಿತ್ರಾನ್ನಕ್ಕೆ, ನಿನಗೆ ಬೇದಿ ಆಗಂಗೆ. ಅಯ್ಯೋ ಸುಮ್ಮನೆ ಇರಿ ಅತ್ತೆ, ಯಾಕೆ ಹಂಗೆಲ್ಲ ಅನುಮಾನ ಪಡ್ತೀರಾ? ಆ ದೊಡಮ್ಮ ಅಂಥವ್ರೇನಲ್ಲ, ಒಳ್ಳೆಯವರು. ಹಂಗೆಲ್ಲ ಯಾಕೆ ಹಂಗೆ ಮಾಡ್ತಾರೆ? ಅವ್ರು ಯಾಕೆ ಆ ಥರ ಮಾಡ್ತಾರೆ? ಏ ಕಮ್ಲಿ, ನಿನಗೆ ಗೊತ್ತಿಲ್ಲ, ಸುಮ್ಮನಿರು. ನಮ್ಮ ಸರೋಜನ್ ಕಂಡ್ರೆ ಆ ಮುದುಕಿಗೆ ಆಗೋದೇ ಇಲ್ಲ, ಅದಕ್ಕೇನೆ ಬೇದಿ ಆಗಂಗೆ ಏನೋ ಮಾಡ್ಯವಳೆ, ಗೊತ್ತು ನನಗೆ. ಎಲ್ಲೇ ಮುದುಕಿ ಕರಿ ಅವಳ. ಯಾಕತ್ತೆ ಹಂಗೆಲ್ಲ ಅನುಮಾನ ಪಡ್ತೀಯಾ? ಹಂಗೆಲ್ಲ ಏನೂ ಆಗಿರಲ್ಲ. ಏನೋ ಇವ್ರು ಹೋಗೋದು, ಮನೆಗೆ ಹೋಗೋದು ಲೇಟ್ ಆಗೈತೆ, ಅದಕ್ಕೆ ನಾನೇ ತಿಂಡಿ ಮಾಡೋಣ ಅಂತ ಮಾಡಿದ್ದಾರೆ. ಇವ್ರಿಗೆ ಇಡ್ಸಿಲ್ಲ ಅಷ್ಟೇನೆ ಆ ಚಿತ್ರಾನ್ನ. ಅವರೆಲ್ಲ ತಿಂದಿರೋರು ಚೆನ್ನಾಗಿದ್ದಾರೆ, ಇವ್ರಿಗೆ ಮಾತ್ರ ಹೆಂಗಾಗುತ್ತೆ? ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಏನ್ ಹಿಂಗೆ ಹಾಡು ಹೇಳ್ಕೊಂಬತ್ತಾ ಇದ್ಯಾ? ಅಲ್ಲ ನಿನ್ ಸೊಸೆಗೆ ಬೇದಿಯಾಗಿ ಸುಸ್ತಾ ಕುಕ್ಕಂಡವಳೆ, ನೀನ್ ನೋಡಿದ್ರೆ ಹಾಡು ಹೇಳ್ಕೊಂಬತ್ತಾ ಇದ್ಯಾ? ಏನು ಅನ್ಸಲ್ವೇ ನಿನ್ಗೆ? ನನಗೇನೆ ಅನ್ಸುತ್ತೆ, ಅವಳಿಗೆ ಬೇದಿ ಆದ್ರೆ ನಾನೇನ್ ಮಾಡೋಣ? ಏನೋ ತಿನ್ನಬಾರ ತಿಂದವಳೆ, ಅದಕ್ಕೆ ಬೇದಿ ಆಗೈತೆ. ಅಥವಾ ನೀರೆಲ್ಲೋ ಹೆಚ್ಚು ಕಮ್ಮಿ ಆಗಿರ್ಬೇಕೇನೋ. ಹೆಂಗ್ ನೀರ್ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ? ನೀನೇ ಚಿತ್ರಾನ್ನ ಮಾಡಿ ಅವಳಿಗೆ ಕೊಟ್ಟಂತೆ, ಅದಕ್ಕೆ ಏನೋ ಹಾಕೊಟ್ಟಿದ್ಯಾ ಅಂತ ಅನ್ಸುತ್ತೆ. ನಾನು ಯಾಕೆ ಹಾಕೊಡ್ಲಿ? ಏನಿದು? ನಾನು ಹೇಳಿದ ಮಾತ್ರ ನನಗೆ ತಿರುಗಿಸ್ತಾ ಇದ್ದಾಳಲ್ಲ ನಮ್ಮ ಅತ್ತೆ. ಅಂದರೆ ಆ ಮಾತ್ರೆ ವಿಷಯ ಏನಾದರೂ ಈ ಮುದುಕಿಗೆ ಏನಾದರೂ ಗೊತ್ತಾಯ್ತಾ? ನಾನೇ ಆವತ್ತು ಉಪ್ಪಿಟ್ಟಕ್ಕೆ ಬೇದಿ ಮಾತ್ರೆ ಹಾಕೊಟ್ಟಿದ್ದು ಅಂತ ಗೊತ್ತಾಯ್ತಾ? ನನಗೆ ಯಾಕೋ ಹಂಗೆ ಅನ್ನಿಸ್ತೈತೆ. ಈ ಮುದುಕಿ ಏನೇ ಸರೋಜ, ಏನು ತಿಂದಿದ್ದೆ ಬೇದಿ ಆಗಕ್ಕೆ? ನಾನು ಹೇಳ್ದೆ ಅಳಸ ಬಳಸ ತಿನ್ನಬೇಡಮ್ಮ ಅಂತಾನ. ಯಾರ ಮನೆಗನ ಹೋದಾಗ ನೀರು ಪಾರು ಕುಡಿಬೇಡ, ಹೆಚ್ಚು ಕಮ್ಮಿ ಆಗುತ್ತೆ, ಬೇದಿ ಆಗುತ್ತೆ. ನನಗೆ ಅವತ್ತು ಆಗಿತ್ತಲ್ಲ ಹಂಗೆ, ನಿನಗೂ ಆಗಿದತ್ತು ಅಂತ ಹೇಳ್ತಿದ್ದೆ. ಆದರೆ ನಾನು ಮಾತೇ ಕೇಳಲಿಲ್ಲ. ಇವತ್ತು ನೋಡು ಬೇದಿ ಆಗಿ ಹೊಟ್ಟೆ ನೋವು ಬಂದು ಸುಸ್ತಾಗಿ ಕುಕ್ಕೊಂಡಿದ್ಯಾ ನಿಮ್ಮ ಅಮ್ಮ ಯಾರ ಮಂತಾಗೆ. ಎದ್ ಬಾ ಮಂತಕ್ಕೆ ಹೋಗೋಣ.
ನೋಡಕ್ಕ ನೀನು ನನ್ನ ಮಗಳಿಗೆ ಏನ್ ಮಾಡ್ದೆ ಅಂತಾನ ಹೇಳ್ಬೇಕು ಈಗ. ಹೇಳ್ತಿಲ್ವೇನೆ ನಾನೇನೆ ಏನೋ ಹಳಮುಳ ತಿಂದೇವಳೆ ಅಂತಾನ. ಅತ್ತೆ ಸುಮ್ಮನಿರ್ತೀಯ? ಹಳಮುಳ ತಿನ್ನಕ್ಕೆ ನನ್ಗೆ ಗೊತ್ತಾಗಲ್ವಾ? ಅಳ್ಸಿದ್ ಪಳ್ಸಿದ್ ತಿಂಬಕ್ಕೆ ನನಗೆ ಹಂಗೆಲ್ಲ ಏನೂ ಆಗಿಲ್ಲ. ನೀನ್ ಕೊಟ್ಟು ಚಿತ್ರಾನ್ನ ತಿಂದಾಗಿಂದಾನೆ ನನಗೂ ಬೇದಿ ಶುರುವಾಗೈತೆ. ನಿನಗೇನಾಗಿಲ್ಲ, ನಿಮ್ಮ ಮಗನಿಗೂ ಏನಾಗಿಲ್ಲ. ನನ್ನೊಬ್ಳಿಗೆ ಹಿಂಗ ಆಗ್ಬೇಕಂದ್ರೆ ಏನ್ ಕಾರಣ? ಏನ್ ಕಾರಣ ಹೇಳು. ಏನ್ ಕಾರಣ ಅಂದ್ರೆ ನನ್ನೇನ್ ಕೇಳ್ತೀಯ? ನಿನಗೆ ಗೊತ್ತಿರುತ್ತೆ ಏನ್ ತಿಂದೀಯ, ಏನ್ ತಿಂದಿದ್ಯಾ, ಏನ್ ಬಿಟ್ಟಿದ್ಯಾ ಅಂತಾನ. ಅಥವಾ ನೀರು ಪಾರು ಎಲ್ಲ ನಾ ಬೇರೆ ನೀರು ಕುಡ್ದಿದ್ಯೋ ಏನೋ. ಕುಕ್ಕಣಕ ನೀರ್ ಬದಲಾಗ್ಬಿಟ್ರೆ ಹೊಟ್ಟೆ ನಾವು ಬೇರೆ ಶುರು ಆಗುತ್ತಾ? ಏನ್ ಮಾತಾಡ್ತಾ ಇದ್ಯಾ? ನೆಟ್ಟಿಗೆ ಯೋಚನೆ ಮಾಡಿ ಮಾತಾಡೋದ್ ಕಲ್ತ್ಕ. ನೀರ್ ಬದಲಾದ್ರೆ ಹೊಟ್ಟೆ ನೋವು ಬೇದಿ ಆಗಲ್ಲ. ನೀರ್ ಬದಲಾದ್ರೆ ಏನೋ ಕೂದಲು ಉದುರ್ತವೆ ಅಥವಾ ಏನಾದ್ರೂ ಬಾಯರ್ಕೆ ಹೋಗಲ್ಲ. ಅದ್ ಬಿಟ್ರೆ ಏನೋ ಕಾಯಿಲೆ ಏನು ಆಗಲ್ಲ, ಹೊತ್ಕೊಂಡು ಹೋಗೋಂಥದ್ದು ಹಿಂಗೆಲ್ಲ ಬೇದಿ ಗೀದಿ ಅಂತದೆಲ್ಲನ. ನಾನು ನನಗ್ ಬೇದಿ ಆಗಿತ್ತಲ್ಲ ಈ ವಾರದ ಮುಂಚೆಲೆ, ಅವಾಗ ನಾನು ಇದೇ ಮಾತು ಹೇಳಿದ್ದೆ. ನೀರ್ ಬದಲಾದ್ರೆ ಬೇದಿ ಆಗುತ್ತಾ ಅಂತಾನ. ನಿನ್ ಮಗಳೇನು ಹೇಳಿದ್ಲು, ನಿನ್ಗೆ ಈ ಊರ್ ನೀರು ಇಡ್ಸಲ್ಲ, ನಿಮ್ ಊರ್ಗೆ ಹೋಗತ್ತೆ ಹಂಗೆ ಹಿಂಗೆ ಅಂತಾನ ಭಾಷಣ ಬಿಗ್ಲಿದ್ಲು. ಈಗ ನೀನು ಈ ಮಾತು ನನಗೆ ಹೇಳ್ತಾ ಇದ್ಯಾ? ಅವತ್ತು ಹೇಳಕ್ಕೆ ಏನಾಗಿತ್ತು? ಏನಕ್ಕೆ ಕೇಳಿದ್ದೆ ಬಾಯಕ್ಕೆ? ಏನ್ ತುತ್ತಿ ಕೇಳಿದ್ದ? ಹೌದೌದು ಅತ್ತೆ, ದೊಡ್ಡಮ್ಮ ಹೇಳ್ತಾ ಇರೋದು ಸರಿಯಾಗೈತೆ. ಅವತ್ತು ಇವ್ರಿಗೆ ಬೇದಿ ಆದಾಗ ನೀರ್ ಬದಲಾಗೈತೆ, ಇವತ್ತು ಸರೋಜಕ್ಕನ ಬೇದಿ ಆದ್ರೆ ಇವ್ರು ಏನೋ ಹಾಕೊಟ್ಟಿದ್ದಾರೆ ಅಂತನಾ ನಿಮ್ಮ ಮಾತಿನ ಅರ್ಥ? ಒಬ್ರಿಗೊಂದ್ ನ್ಯಾಯ ಇನ್ನೊಬ್ರಿಗೊಂದ್ ನ್ಯಾಯನಾ? ಏ ಕಮಲ, ಮತ್ತೆ ಇದು ಹೆಂಗೆ ಆಯ್ತು ನಮ್ಮ ಮಗಳಿಗೆ ಬೇದಿ? ಅತ್ತೆ ನಿಜ ಹೇಳತ್ತೆ, ಚಿತ್ರಾನ್ನಕ್ಕೆ ಏನ್ ಹಾಕೊಟ್ಟೆ ನಾನು? ನಿನ್ ಖುಷಿಯಿಂದ ನನಗೆ ಮೊದಲು ತಿಂಡಿ ತಂದು ಕೊಟ್ಟಲ್ಲ, ನನಗೆ ಅವಾಗ್ಲೇ ಅನುಮಾನ ಬಂತು ಏನ್ ಇವತ್ತು ನನ್ನ ಮೇಲೆ ಪ್ರೀತಿ ಉಕ್ಕಿ ಕರಿತೈತೆ ಅಂತಾನ. ಅದಕ್ಕೆನಾ ನನಗೆ ಬೇದಿ ಆಗ್ಲಿ ಅಂತ ನೀನೆ ಏನೋ ಹಾಕೊಂಬಂದಿದ್ಯಾ? ಅದ್ರಾಗೆ ಏನ್ ಹಾಕೊಂಬಂದಿ ಹೇಳು? ಬೇದಿ ಮಾತ್ರ ಹಾಕೊಂಬಂದ? ನೀನ್ ಹೇಳಿ, ನನಗ್ ಬೇದಿ ಆಗಂಗೆ ಅವತ್ ಮಾಡಿದ್ದಲ್ಲ. ಅವತ್ತು ಉಪ್ಪಿಟ್ನಾಕೆ ನೀನೇನ್ ಹಾಕಿ ಬಂದಿದ್ದೆ? ಬೇದಿ ಮಾತ್ರ ಹಾಕಿ ಬಂದಿದ್ದ ಅಥವಾ ಏನ್ ಹಾಕಿ ಬಂದಿದ್ದೆ? ನೀನ್ ಬೊಗಳು, ನಾನು ಹೇಳ್ತೀನಿ ಏನು ಅಂತಾನ. ನಾನು ಏನು ಹಾಕಿಲ್ಲಪ್ಪ. ನಿನಗ್ ಬೇದಿ ಆದ್ರೆ ನಾನೇನ್ ಮಾಡ್ಲಿ? ನನಗ್ ಗೊತ್ತಿಲ್ಲ ಅದು. ಅಮ್ಮ ಮತ್ತೆ ನಾನು ಏನು ಹಾಕಿಲ್ಲಪ್ಪ. ಚಿತ್ರಾನ್ನನ ಎಲ್ಲರಿಗೂ ಮಾಡ್ದಂಗೆನೆ ನಿನಗೂ ತಂದ್ಕೊಟ್ಟೆ ಅಷ್ಟೇನೆ. ಚೆನ್ನಾಗಿತ್ತು ಅಂತ ನೀನು ತಿಂದೆ, ನಾನು ತಿಂದೆ, ನನ್ನ ಮಗನೂ ತಿಂದ. ನಮ್ಮಿಬ್ಬರಿಗೂ ಆಗದೆ ಇರೋದು ನಿನಗೊಬ್ಬಳಿಗೆ ಮಾತ್ರ ಬೇದಿ ಆಗ್ಬಿಡುತ್ತಾ? ಏನ್ ಹೇಳ್ತಾ ಇದ್ಯಾ? ಅಯ್ಯೋ ಅತ್ತೆ, ದಯವಿಟ್ಟು ಹೇಳಿ ಅತ್ತೆ, ನೀವು ಏನೋ ಹಾಕೊಟ್ಟಿದ್ದೀರಾ ನನಗೆ ಗೊತ್ತು, ಅದಕ್ಕೆ ನನಗೆ ಹಿಂಗಾಗಿರೋದು. ನೀವು ಅವತ್ತು ನಾನು ಹೇಳಿದ ಮಾತನ್ನೇ ನನಗೆ ಉಲ್ಟಾ ಹೇಳ್ತಾ ಇದ್ದೀರಾ ಇವತ್ತು. ನನಗೆಲ್ಲನ ನೆನಪೈತೆ ನಾನು ಏನೇನು ಆಡಿದ್ದೆ, ನೀವೇನೇನು ಆಡಿದ್ರಿ ಅಂತ. ಹೇಳಿ ಅತ್ತೆ. ನಾನು ಯಾಕೆ ಹೇಳಿ? ನೀನು ಹೇಳು, ನನಗೇನು ಹಾಕೊಟ್ಟಿದ್ದೆ ಅಂತಾನ ಅವತ್ತು ಉಪ್ಪಿಟ್ನಾಕೆ. ನೀನೇನೇ ಹಾಕೊಟ್ಟಿದ್ದೆ ಬೊಗಳು ಮೊದಲು, ನಾನು ಹೇಳ್ತೀನಿ. ರಜಾ ಏನೇ ನಿಮ್ಮ ಮತ್ತೆ ಹೇಳ್ತಾರದು? ನೀ ಉಪ್ಪಿಟ್ಟಾಕಿ ಏನಾದ್ರೂ ಹಾಕೊಟ್ಟಿದ್ದ ಈ ಎಮ್ಮಗೆ ಬೇದಿ ಆಗಂಗೆ? ಇಲ್ಲ ತಾನೆ, ನೀನ್ ಅಂತವಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಂಗೆ ಅಮ್ಮ, ಎತ್ತವ್ರಿಗೆ ಯಗಣಾನು ಮುದ್ದಂತೆ. ನನಗ್ ತಾನೇ ಗೊತ್ತಿರೋದು ಇವಳು ಬಂಡವಾಳ ಏನು ಅಂತಾನ. ತಂದು ತೋರಿಸ್ಲಾ? ಏನ್ ತೋರಿಸ್ತೀಯಾ? ಏನ್ ತೋರಿಸ್ತೀಯಾ ಏನು ಅಂತ ಆಮೇಲೆ ಹೇಳ್ತೀನಿ. ಅವಳು ಒಪ್ಕೊಂಬ್ಲಿ ಮೊದ್ಲು. ಅವಳು ನನ್ನ ಉಪ್ಪಿಟ್ನಾಕೆ ಏನ್ ಹಾಕೊಟ್ಟಿದ್ಲು ನನಗೆ ಬೇದಿ ಆಗಂಗೆ ಅಂತಾನ. ಅಯ್ಯೋ ಈ ಮುದುಕಿ ಹಂಗಾದ್ರೆ ನನ್ನ ಬೇದಿ ಮಾತ್ರ ಹಾಕಿರೋ ವಿಷಯ ಗೊತ್ತಾಗೋಯ್ತಾ? ಹೆಂಗ್ ಗೊತ್ತಾಯ್ತು? ಹೇಳೇ ಹೇಳು ಜೋರಾಗಿ, ಬಾಯ್ ಬಿಟ್ಟು. ಮನಸ್ನಾಗೆ ಗುಣಕ್ಕೆ ಬೇಡ, ಅದೇನು ಅಂತಾನ ಗೊತ್ತಾಗ್ಲಿ ಎಲ್ಲಾರ್ಗು. ಅತ್ತೆ ಅದು ನಾನು ಬೇಕು ಅಂತ ಹಂಗ್ ಮಾಡಿದ್ದಲ್ಲ. ಅದು ಏನ್ ಹಾಕಿದ್ದೆ ಅಂದ್ರೆ, ಹೇಳಿ ಏನ್ ಹಾಕಿದ್ರಿ? ಅದು ಬೇದಿ ಮಾತ್ರೆ ಹಾಕಿದ್ದೆ ಅತ್ತೆ. ಬೇದಿ ಮಾತ್ರೆ ಹಾಕಿದ್ಲಂತೆ. ನೋಡ್ದೇನೆ? ಏಯ್ ಪುಟ್ಟಿ, ನೋಡು ನಿನ್ನ ಮಗಳು ಎಂತ ಕೆಲಸ ಮಾಡ್ಯವಳೆ ಅಂತ. ನನ್ನ ಮಗಳು ಹಂಗೆಲ್ಲ ಏನು ಮಾಡೋಳಲ್ಲ ಅಂತ ಹೇಳ್ತಿದ್ದಲ್ಲ, ಈಗೇನು ಹೇಳ್ತೀಯ? ಅಯ್ಯೋ ಅಕ್ಕ, ಅದು ನನ್ನ ಮಗಳು ಹಿಂಗೆ ಮಾಡ್ಯಾಳ ಅಂತ ನನಗೆ ಗೊತ್ತಿರಲಿಲ್ಲ. ಅಯ್ಯೋ ಈಗ ಹಂಗಾದ್ರೆ ಅವಳಿಗೆ ನೀನು ಹಂಗೆ ಮಾಡಿದ್ಯಾ ಏನು? ಮತ್ತೆ ಮಾಡ್ದವ್ರಿಗೆ ಮಾಡಿ ತೋರಿಸಿದ್ರೇನೆ ನನಗೆ ಸಮಾಧಾನ. ನನಗೆ ಹೆಂಗೆ ಅವಳು ಬೇದಿ ಮಾತ್ರೆ ಹಾಕಿದ್ಲು, ಅವಳು ತಂದಿರೋ ಬೇದಿ ಮಾತ್ರೆನೇ ತಗೊಂಡು ನಾನು ಅವಳು ತಿಂದಿದ್ದ ಚಿತ್ರಾನ್ನದಕ್ಕೇನೆ ಹಾಕಿದ್ದೆ. ಅದಕ್ಕೆ ಅವಳಿಗೂ ಈಗ ಬೇದಿ ಶುರುವಾಗಿರೋದು. ಹೌದಾ? ಬೇದಿ ಮಾತ್ರೆ ಹಾಕಿದ್ದ? ನಮ್ಮ ಸರೋಜ ತಂದಿಕ್ಕಿಲ್ಲ ಮಾತ್ರೆನ? ಅತ್ತೆ ನಾನೇನು ತಂದಿಕ್ಕಿಲ್ಲ. ನೀನು ಎಲ್ಲಿಂದ ತಂದೆ ಹೇಳು ಮಾತ್ರೆನ? ನೀನು ಒಂದು ಕವರ್ನಾಗೆ 2 ಮಾತ್ರೆನ ಹಳದಿ ಕಲರ್ನವ ಮುಚ್ಚಿಕ್ಕಿದ್ದಲ್ಲಮ್ಮ ಪೇಪರ್ನಾಗೆ ಗೂಡ್ನಕ್ಕೆ, ಅಲ್ಲಿಂದಾನೆ ತಕೊಂಡೆ. ನಾಚಿಕೆ ಆಗಲ್ವೇನೆ ಹಿಂಗೆಲ್ಲ ಮಾಡಕ್ಕೆ? ಅಯ್ಯೋ ಅತ್ತೆ, ನಿಮ್ಮ ಅಪ್ಪಾಯಿ ಬರ್ಲಿರು, ನಿಮ್ಮ ಅಪ್ಪಾಯಿ ಬರ್ಲಿ, ನಿಮ್ಮ ತಮ್ಮ ಬರ್ಲಿ, ಎಲ್ಲಾರು ಬಂದ್ಮೇಲೆ ಇದನ್ನ ಹೇಳ್ತೀನಿ. ನಿನ್ನ ಗಂಡನು ಬರ್ಲಿ, ಅವನು ಆಮೇಲೆ ಇರೋದು ನಿನ್ಗೆ ಪತ್ತಿನ ಆಮೇಲೆ. ಅಯ್ಯೋ ನನಗೆ ಹೊಟ್ಟೆ ನೋಯ್ತೈತೆ ಅಮ್ಮ. ಈ ಸರೋಜಕ್ಕ ಹೋಗಿ ಬೇಗ. ಏನಪ್ಪ ಇದು ಹಿಂಗಾಗೋಯ್ತು? ಅತ್ತೆ ನೋಡಿ ಸರೋಜಕ್ಕ ಎಂತ ಕೆಲಸ ಮಾಡಿದ್ದಾರೆ ಅಲ್ಲ. ಅವ್ರ ಜೀವಕ್ಕೆ ಏನಾದ್ರೂ ಆಗಿದ್ರೆ ಏನ್ ಗತಿ? ಲೇ ಏನೇ ಕಮಲಿ, ನೀನು ನಮ್ಮನೆಯವಳ ಅವ್ರ ಮನೆಯವಳ? ಅವ್ರ ಕಡೆಗೆ ಮಾತಾಡ್ತಾ ಇದೆಯಲ್ಲ.
ಮತ್ತೆ ನಾನು ಯಾರ ಕಡೆಗೂ ಮಾತಾಡ್ತಾ ಇಲ್ಲ, ನ್ಯಾಯದ ಕಡೆಗೆ ಮಾತಾಡ್ತಾ ಇದ್ದೀನಿ. ಹಾ ದಡಮ್ಮ, ನೀವು ಸರಿಯಾಗಿ ಮಾಡಿದೀರ. ನಾನು ಏನಕ್ಕೆ ಹೇಳ್ಬೇಡ ಅಂತ ಹೇಳ್ತಾ ಇದೀಯಾ ಅಂತ ನನಗೆ ಅರ್ಥ ಆಗ್ಲಿಲ್ಲ, ಈಗ ಅರ್ಥ ಆಯ್ತು ಬಿಡು. ಹಾ ಸರಿ ಹೋಗು, ನಮ್ಮ ಮಾವ ಮತ್ತೆ ನನ್ನ ಗಂಡ ಬಂದಾಗ ಹೇಳ್ ಕಳಿಸ್ತೀನಿ, ಮಹೇಶ್ ಅಣ್ಣನು ಬರ್ಲಿ, ಅವಾಗ ಕೂತ್ಕೊಂಡು ಮಾತಾಡೋಣ. ಸರಿ ಆತ್ ಕಣೆ ಕಮಲ, ಹಾ ಬರ್ತೀನಿ, ಆಮೇಲೆ ಕರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.